ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪಂಚರಾಜ್ಯ ಚುನಾವಣೆ ನಡೆದು ಫಲಿತಾಂಶ ಕೂಡ ಹೊರಬಿದ್ದಿದೆ. 5 ರಾಜ್ಯಗಳ ಪೈಕಿ 3ರಲ್ಲಿ ಬಿಜೆಪಿ ಭಾರೀ ಮತಗಳ ಅಂತರದಿಂದ ಗೆದ್ದಿದೆ. ಈ ಚುನಾವಣೆಯಿಂದ ಕಾಂಗ್ರೆಸ್ಗೆ ತೀರಾ ಮುಖಭಂಗವಾಗಿದೆ. ಇದೆಲ್ಲ ಒಂದ್ ಕಡೆಯಾದ್ರೆ ತಮಿಳುನಾಡಿನ ಫಲಿತಾಂಶ ಮಾತ್ರ ಎಲ್ಲರನ್ನ ದಂಗಾಗಿಸಿದೆ. ಹಾಗಾದ್ರೆ ದ್ರಾವಿಡ ನಾಡಲ್ಲಿ ಎಂಕೆ ಸ್ಟಾಲಿನ್ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ? ವಿಜಯ್ ವಿಷಲ್ ಊದಿದ್ದು ಹೇಗೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಫಲಿತಾಂಶದ ದಿನ ಎಲ್ಲರ ಚಿತ್ತ ಹರಿದಿದ್ದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಕಡೆ. ತಮಿಳುನಾಡಲ್ಲಿ ಆರಂಭದ ಸುತ್ತಿನ ಮತ ಎಣಿಕೆಯಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ನಿಧಾನವಾಗಿ ಖಾತೆ ತೆರೆಯೋದಕ್ಕೆ ಪ್ರಾರಂಭ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರನ್ನೂ ಹಿಂದಿಕ್ಕಿ ಅಭೂತಪೂರ್ವ ದಾಖಲೆಯನ್ನೇ ಮಾಡಿತು. ವಿಜಯ್ ಅಭಿಮಾನಿಗಳು, ವಿಜಯ್ ಹೇಳಿದ ಗ್ಯಾರಂಟಿ ಯೋಜನೆಗಳು, ಯುವ ಜನತೆಯ ಸಪೋರ್ಟ್ ಎಲ್ಲವೂ ವಿಜಯ್ ಪಾಲಿಗೆ ವರದಾನವಾಗಿತ್ತು. ವಿಜಯ್ ಗೆಲುವಿಗೆ ಇದೆಲ್ಲ ಕಾರಣವಾದ್ರೆ ದ್ರಾವಿಡ ನಾಡಲ್ಲಿ ಭದ್ರಕೋಟೆ ಕಟ್ಟಿದ್ದಂತ ಸ್ಟಾಲಿನ್ಗೆ ಮುಳುವಾಗಿದ್ದೇನು? ಎಸ್ ವೀಕ್ಷಕರೇ, ಎಂಕೆ ಸ್ಟಾಲಿನ್ ಅವರ ಸೋಲಿಗೆ ಅವರೇ ಗುಂಡಿ ತೋಡ್ಕೊಂಡ್ರ ಅಂತ ಅನ್ಸುತ್ತೆ. 5 ವರ್ಷಗಳ ಆಡಳಿತದ ನಂತರ ಡಿಎಂಕೆ ಸರ್ಕಾರದ ವಿರುದ್ಧ ಸಹಜವಾಗಿಯೇ ಜನರಲ್ಲಿ ಅಸಮಾಧಾನವಿತ್ತು. ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಸಾಮಾನ್ಯ ಜನರ ಮೇಲೆ ಪ್ರಭಾವ ಬೀರಿತು. ಕೆಲವು ಚುನಾವಣಾ ಭರವಸೆಗಳು ಸರಿಯಾಗಿ ಜಾರಿಯಾಗದಿರುವುದು ಮತ್ತು ನಿರುದ್ಯೋಗದ ಸಮಸ್ಯೆಗಳು ಯುವ ಜನರಲ್ಲಿ ಅಸಮಾಧಾನ ಮೂಡಿಸಿದ್ದವು. ಡಿಎಂಕೆ ಸರ್ಕಾರದ ಕೆಲವು ಸಚಿವರ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಮತ್ತು ತನಿಖಾ ಸಂಸ್ಥೆಗಳ ದಾಳಿಗಳು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದವು. ಇದು ವಿರೋಧ ಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವಾಯಿತು. ತಮಿಳುನಾಡಿನ ಜನರು ಕಳೆದ 50 ವರ್ಷಗಳಿಂದ ಡಿಎಂಕೆ ಅಥವಾ ಎಐಎಡಿಎಂಕೆ ಪಕ್ಷಗಳನ್ನೇ ನೋಡ್ತಾ ಬಂದಿದ್ದಾರೆ. ಈ ಬಾರಿ ಮತದಾರರು ಒಬ್ಬ ಹೊಸ ನಾಯಕನನ್ನ ಬಯಸಿದ್ದು ಡಿಎಂಕೆಗೆ ಹಿನ್ನಡೆಯಾಯಿತು ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಡಿಎಂಕೆ ಎಐಎಡಿಎಂಕೆ ಪಕ್ಷಗಳ ಆಡಳಿತವನ್ನೇ ನೋಡ್ಕೊಂಡು ಬಂದಂತಹ ತಮಿಳುನಾಡಿನ ಜನತೆ ಹೊಸ ನಾಯಕನನ್ನು, ಹೊಸ ಆಡಳಿತವನ್ನ ನಿರೀಕ್ಷಿಸಿದೆ. ಇದರ ಫಲವಾಗಿ ಸ್ಟಾಲಿನ್ ಅವರನ್ನ ಕೆಳಗಿಳಿಸಿ ವಿಜಯ್ಗೆ ಪಟ್ಟಾಭಿಷೇಕ ಮಾಡಲು ಮುಂದಾಗಿದ್ದಾರೆ. ನಟ ವಿಜಯ್ ಜನತೆಯ ಮಾತನ್ನು ಆಲಿಸಿ ಜನನಾಯಕನಾಗ್ತಾರಾ? ತಮಿಳುನಾಡಲ್ಲಿ ವಿಜಯ್ ಆಡಳಿತ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.